lots of efforts. Varun Aradhya, my inspiration. Please mind your head ಅಂತ ಇತ್ತು. ನಾವು ಪಾವ್ ಬಜಿ ತಿನ್ನೋದು 10 ರೂಪಾಯಿ ಅಂತೊಳ್ಳೆ ಗೈಸ್ ಬೋಬಾಟಿ. ಈ ವಿಡಿಯೋ ಹಾಕ್ಬೇಡ, ಈ ವ್ಲಾಗಕ್ಕೆಲ್ಲ ಮುಖ ನೋಡಬಾರ್ದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ತೃಪ್ತಿ ಸೇರಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ, ಏನಾಗುತ್ತೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಆಲ್ರೆಡಿ ಲೇಟ್ ಆಯಿತು. ಆ್ಯಕ್ಚುಲಿ ನಾನು 10:30ಗೆ ಅವ್ರ ಮನೆಗೆ ಹೋಗಬೇಕಾಗಿತ್ತು, ನಾನು ಹೋಗೇ ಇಲ್ಲ. ಸೊ ಇವಾಗ 11 o'clock ಆಗ್ತಾ ಬರ್ತೈತೆ. ಸೊ ಬನ್ನಿ ಬೇಗ ಹೋಗೋಣ. ನಾನು ನೆನೆ ಬ್ಯಾಟ್ ಇಸ್ಕೊಂಡಲ್ಲ, ಆ ದುಡ್ಡು ಅವಳಿಗೆ ಕೊಡಬೇಕು. ಆ್ಯಕ್ಚುಲಿ ಅವಳು ಆನ್ಲೈನ್ ಪೇ ಮಾಡಿದ್ಲು. ಅಯ್ಯೋ, ಆ ದುಡ್ಡು ನಾನು ಎಷ್ಟು ಕಷ್ಟಪಟ್ಟು ಸೇರಿಸ್ದೆ ಅಂತ ನನಗೆ ಮಾತ್ರ ಗೊತ್ತು. ನಮ್ಮಪ್ಪ ತಿನ್ನೋಕ್ಕಂತ ಕೊಡ್ತಿದ್ದು 20-30. ನಾನೇನು ಮಾಡ್ತಿದ್ದೆ, ಅದನ್ನು ಇದು ಸೇರಿಸಿಟ್ಕೊಂಡು ಅದು ಒಂದು ದಿವಸ ಬಿಟ್ಟು ಒಂದು ದಿವಸ ನಾನು ತಿಂತಿರಲಿಲ್ಲ. ಆಮೇಲೆ ನಾನು ಕಾಲೇಜ್ ಇರೋ ಅಷ್ಟೊಂದು ಡಿಸ್ಟೆನ್ಸ್ ನಾನು ನಡ್ಕೊಂಡು ಬರಬೇಕಾಗ್ತಿತ್ತು. ನಾನು ಏನೂ ಇಸ್ಕೊತಿರ್ಲಿಲ್ಲ. ಎಲ್ಲ ನನ್ನ ಫ್ರೆಂಡ್ಸ್ ಕೆಲವೊಂದು ಸತಿ ಅವ್ರು ಇಸ್ಕೊಟ್ರೆ ಮಾತ್ರ ತಿಂತಿದ್ದೆ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ವಿತ್ ಲಾಟ್ಸ್ ಆಫ್ ಎಫರ್ಟ್ಸ್ ಐ ಗಾಟ್ ದಟ್ ಬ್ಯಾಟ್. ಸೊ ಬನ್ನಿ ಹೋಗೋಣ. ಮನೆಯಲ್ಲಿ ಏನು ಮಾಡ್ತಿರ್ತಲ್ಲ, ಒಂದು ಕಾಲ್ ಮಾಡಿಲ್ಲ, ಏನೂ ಇಲ್ಲ ಮೇಡಮ್ ಅವರು. ಇಲ್ಲೂ ಹೆಂಗಾಗೋಗಂತಂದರೆ ನಾನೇನು ಮೇಕಪ್ ಮಾಡಿಲ್ಲ. ಸೊ ನಾನು ಇವಾಗ ಬಂದೆ, ನಮ್ಮಪ್ಪ ಬಿಟ್ಟು ಹೋದರು ಹಂಗೆ ಕೆಲಸಕ್ಕೆ. ತಲೆ ಒಣಗಿರಲಿಲ್ಲ, ಸೊ ಫುಲ್ ಬಿಟ್ಟಿದ್ದೆ. ಸೊ ಆಫ್ಟರ್ ಸೊ ಮೆನಿ ಡೇಸ್ ಎಲ್ಲ ವೇಟ್ ಮಾಡಿಸ್ತಿದ್ದೀನಿ. ಓಕೆ, ನಾವು ಇವಾಗ ಒಂದು ಪ್ಲೇಸ್ ಡಿಸೈಡ್ ಮಾಡಿದ್ವಿ. ಅದು ನಿಮ್ಗೆ ಇವಾಗ ಹೇಳಲ್ಲ, ನಾವು ಹೋಗಿ ತೋರಿಸ್ತೀವಿ. ಹೌ ಇಸ್ ಮೈ ಔಟ್ಫಿಟ್ ನಿಮಗೆ ತೋರಿಸ್ತೀವಿ. ದಿಸ್ ಈಸ್ ಮೈ ಔಟ್ಫಿಟ್. ಸೊ ಗೈಸ್, ನಾನು ಏಕೆ ಸೊ ನಾನು ಔಟ್ಫಿಟ್ ಚೇಂಜ್ ಮಾಡಿಕೊಂಡೆ. ಯಾಕಂದರೆ ಅದೇನೋ ಗೊತ್ತಿಲ್ಲ, ಇದು ಹಾಕ್ಕೋಬೇಕು ಅನಿಸ್ತು, ಇದು ಹಾಕ್ಕೊಂಡೆ. ಕೊನೆಗೆ ಅವಳು ಆಫ್ಟರ್ ಹಂಡ್ರೆಡ್ಸ್ ಆಫ್ ಫೈಂಡಿಂಗ್ಸ್ ಅವಳು ಚೇಂಜ್ ಮಾಡಿಕೊಂಡ್ಲು, ಇದು ಹಾಕ್ಕೊಂಡಿದ್ದಾಳೆ. ಸೊ ನಾವು ಅಂದರೆ ನಾನೇನು ಅದೇ ಹಾಕ್ಕೊಬರಲ್ಲ, ಮನೆಗೆ ಹಾಕ್ಕೊಳ್ಳೋದು ಇಲ್ಲ. ಸೊ ನಾವು ಲಿಪ್ಸ್ಟಿಕ್ ಹಾಕ್ಕೊಂಡಿರೋದು ಚೆನ್ನಾಗಿ ಕಾಣಿಸ್ತಿದೆ ಅನ್ಸುತ್ತೆ. ಸೊ ನೋಡಿ, ನಾನು ಫುಲ್ ಔಟ್ಫಿಟ್ ಇವಾಗ ತೋರಿಸಲ್ಲ, ಅಲ್ಲಿ ಹೋಗಿ ತೋರಿಸ್ತೀನಿ. ಯಾಕಂದರೆ ಇಲ್ಲಿ ಚೂರು ಬಿಸಿಲಲ್ಲಿ ನಡೀತಿರಲಿಲ್ಲ. ಸೊ ಆ್ಯಕ್ಚುಲಿ ಹಿಂಗೆ ಇಟ್ಕೋಬೇಕು ವ್ಲಾಗ್ ನನ್ನ ಮೆಂಟ್ಲು. ಸೊ ಬನ್ನಿ ಹೋಗೋಣ. ವರುಣ್ ಆರಾಧ್ಯ ಮೈ ಇನ್ಸ್ಪಿರೇಷನ್ ಟು ಡೂ ಬ್ಲಾಗ್ಸ್. ಅವ್ರು ಹೇಳ್ದಾಗಿಂದ ನಾನು ಏನೋ ಒಂದು ಆಸೆ. ಒಂದು ಕ್ರೋ ಸತ್ತೋಗಿರ್ತೀವಿ ಪಾಪ. ಸೊ ನಾವು ಮೆಟ್ರೋಗೆ ಹೋಗಬೇಕು ಗೈಸ್. ನಾನು ನಿವೇದಿತಾ ನೋಡಿದೆ, ಅವಳು ಕವಿತಾ ಹಿಂಗೆ ಅಂತ ಮಾಡ್ಕೊಂಡು ಹೋಗ್ತಾಳೆ. ಸೊ ನಾವು ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ನಡ್ಕೊ ಬಂದಾಯಿತು. ಸೊ ಇವಾಗ ನಾವು ಮೆಟ್ರೋಗೆ ಹೋಗ್ತಿದ್ದೀವಿ. ಮೆಟ್ರೋ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಇಂದಿರಾನಗರ್ ಗೈಸ್. ಸೊ ಐ ಆಮ್ ಸೇಯಿಂಗ್ ಯು ಬಿಫೋರ್. ಓಕೆ, ಅಲ್ಲಿ ಪ್ರೊಸೀಜರ್ ಇದೆ, ಅದನ್ನು ಮಾಡಿ ಬರ್ತೀವಿ. ಸೊ ಗೈಸ್ ನೋಡಿ, ಎಕ್ಸ್ಲೇಟರ್ ಅಲ್ಲಿ ಬರ್ತಾ ಇದ್ದೀವಿ ನಾವು. ನನಗೇನು ಮಾತಾಡಲಿ, ಅದು ಕಂಟೆಂಟ್ ಇಲ್ಲ ಅಂದರೆ ಏನೂ ಮಾತಾಡೋಕ್ಕಾಗಲ್ಲ. ಗೈಸ್ ನಾವು ಇವಾಗ ತಾನೇ ಬಂದ್ರಿ. ಅದು ನಾವು ನೋಡಿದ ಜಾಗ ನೋಡಿದ್ರೆ ರೇಟ್ ಜಾಸ್ತಿ, 800 rupees ಪರ್ ಪರ್ಸನ್ ಅಂತಿದ್ದೆ. ಇಬ್ಬರಿಗೂ ಸೇರಿಸಿ 800 ಅಂತಿದ್ರು, ಏನೋ ಹಾಂ ಗೊತ್ತಿಲ್ಲ, ಏನು ಮಾಡೋದು. ಪ್ಲೀಸ್ ಮೈಂಡ್ ಯುವರ್ ಹೆಡ್ ಅಂತ ಇತ್ತು. ನಾವೇನು ಮೇಕಪ್ ಮಾಡಿಲ್ಲ, ಜಸ್ಟ್ ಲಿಪ್ಸ್ಟಿಕ್ಕಿಂದ ಮೇಕಪ್ ಮಾಡಿರೋ ಕರೆಕ್ಟ್. ಯಾರಾದರೂ ಇಂದಿರಾನಗರ್ ಫ್ರೆಂಡ್ ಇದ್ದಿದ್ರೆ ಅವ್ರದ್ದು ಹಾಕೊಂಡು ಹೋಗೋದು. ಅಯ್ಯೋ
ನನಗೆ ಚರ್ಚ್ ಸ್ಟ್ರೀಟ್ ಬಂದಂಗೆ ಆಗ್ತೈತೆ ಗೈಸ್. ನಿಮಗೆ ಹೇಳಿ ಕಮೆಂಟ್ ಮಾಡಿ, ನಿಮಗೆ ಯಾವ ಜಾಗ ಹೋಗೋಕ್ಕೆ ತುಂಬ ಆಸೆ ಇಲ್ಲ ಇಷ್ಟ ಅಂತ. ಒಂದು ಫೋಟೋನೂ ಇಟ್ಕೊಂಡಿಲ್ಲ, ಒಂದು ವೀಡಿಯೋನೂ ಇಟ್ಕೊಂಡಿಲ್ಲ. ಛೇ, ಫ್ರೀಯಾಗಿ ಸಿಗ್ತದೆ ನಮ್ಮ ಕೆಲಸ, ಎಲ್ಲಿಗೂ ಹೋಗಲ್ಲ. ಆದರೆ ಇದೇ ಆಗೋದು. ಯಾವಾಗಲೂ ನನ್ನ ಪರಿಸ್ಥಿತಿ ಇದೇ ಆಗೋಯ್ತು. ನನಗೆ ಇವಾಗ ಇರೋದೇ ಈ ಟೈಮ್ ನಮ್ಗೆ ಏನು ಮಾಡೋದು. ಸೊ ಗೈಸ್, ಇವಾಗ ತಾನೇ ಡಿಸೈಡ್ ಆಯಿತು. ಸೊ ಬನ್ನಿ ಹೋಗೋಣ. Every night are we paradise seems so far away. Still I try to buy myself some time to get me to that place. All I want is you. Staying up till we want to. Tell you what I bet that we could see you. ಎಲ್ಲಿ ಅಲ್ಲಿ ಹೋದ್ರೆ ಬರೀ ಅದು ಈಸ್ಕೋಬೇಕು ಅನ್ಸುತ್ತೆ. ಐತೆ ಬೇಕ್ ಹೌಸ್ ಇದೆ. ಸೊ ಗೈಸ್, ನಾವು ಬ್ರೌನಿ ನೋಡಿದ್ದೀವಿ, ತೋರಿಸ್ತಿದ್ದೀವಿ ನಿಮಗೆ. ಸೊ ಈ ಬ್ರೌನಿ ನೋಡಿ ಗೈಸ್, brownie. This is our brownie. So we are gonna eat it. ಬರ್ತಾನೆ ಇದೆ ನನ್ನ ಮಕ್ಕಳು. ನಾವು ಬ್ರೌನಿ ಏನೋ ತಿಂದ್ವಿ. ನನಗೆ ನೀರು ಬೇಕಾಗಿತ್ತು. ಥ್ಯಾಂಕ್ ಗಾಡ್ ನನ್ನ ಇದಕ್ಕೆ ನೀರು ಕೂಡ ಸಿಕ್ತು. ಒಂದು ಅಂಕಲ್ಲು ಮತ್ತು ಇಬ್ಬರು ಮಕ್ಕಳು ಅಯ್ಯೋ ನಮ್ಮನ್ನ ಗುರಾಯಿಸ್ಕೊಂಡಿದ್ರು. ಸೊ ನಾವು ತಿಂದು ನೀರು ಎಷ್ಟು ಬೇಕೋ ಅಷ್ಟು ನೀರು ಕುಡಿದ್ಬಿಟ್ಟು ಟಿಶ್ಯೂ ಇಟ್ಕೊಂಡು ಓಡಿಸ್ಕೊತೀವಿ. ಥ್ಯಾಂಕ್ ಗಾಡ್ ಒಂದು ಟಿಶ್ಯೂ ಸಿಕ್ತು. ನಮಗೆ ಫಸ್ಟ್ ಟೈಮ್ ಬಂದಿರೋದಕ್ಕೋಸ್ಕರ ಫಸ್ಟ್ ನಾವು ಪಾರ್ಕಿಗೆ ಹೋಗೋಣ ಅಂತ ಪಾರ್ಕ್ಗೆ ಹೋಗ್ತೀವಿ. ಸೊ ಬನ್ನಿ ಹೋಗೋಣ. ಫಸ್ಟ್ ಟೈಮ್ ಬಂದಿರೋದಕ್ಕೆ ಪಾರ್ಕಿಗೆ ಹೋಗ್ತಿಲ್ಲ, ಬಡ್ಜೆಟ್ ಇಲ್ಲ ಇವತ್ತು. ಆದರೂ ಹೊರಗಡೆ ಬಂದಿದ್ದೀವಿ, ಅದಕ್ಕೆ ಬರ್ತೀವಿ. ಇನ್ನೂ ನಮ್ಮನ್ನ ಫಸ್ಟ್ ಟೈಮ್ ಬಂದಿರೋದು ಏನೂ ಮಾಡೋಕ್ಕಾಗಲ್ಲ. ಸೊ ಜಸ್ಟ್ ವಿ ಆರ್ ಎಕ್ಸ್ಪ್ಲೋರಿಂಗ್ ಥಿಂಗ್ಸ್, ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಥಿಂಗ್ಸ್. ಕೆಫೆಗೆ ಎಲ್ಲ ಹೋಗ್ಬಿಟ್ಟು ಒಂದು ಜ್ಯೂಸ್ ಕುಡಿಯೋಕೆ 500 ರೂಪಾಯಿ ಸುರಿದ್ಬಿಟ್ಟು ಬರ್ತಿದ್ವಿ. ದುಡ್ಡಿದ್ದಿದ್ರೆ ಚೆನ್ನಾಗಿತ್ತು. ಎಷ್ಟು 50 ಬರ್ತು. ನನಗೆ ಯಾಕೋ ಅವಳು ಮಾಡಿದ ಬ್ರೌನಿನೂ ಸೇಮ್ ಇತ್ತು, ಚೂರು ಡಿಫ್ರೆನ್ಸ್ ಇತ್ತು. ಎಲ್ಲಿ ಅದಕ್ಕೆ ಹೆಂಗಿದ್ರು ಖರ್ಚಾಗುತ್ತೆ ದುಡ್ಡು ಹಾಕಿ. ನಾವು ವ್ಲಾಗ್ ಮಾಡ್ತಿದ್ರೆ ಎಲ್ಲರೂ ನೋಡ್ತವ್ರೆ. ನಾನು ಏನು ಮಾಡಲಿ, ನನಗೆ ವ್ಲಾಗ್ ಮಾಡ್ದಂಗೆ ಒಂದು ಜಾಗ ನೋಡಿ ಗಾಯ್ಸ್, ಎಷ್ಟು ಪೀಸ್ಫುಲ್ ಆಗಿದೆ. ನಾವು ಊರಿಗೆ ಹೋದಾಗಲೂ ಹಿಂಗೆ ಇರುತ್ತೆ, ಫುಲ್ ಪೀಸ್ಫುಲ್. ಇಲ್ಲಿ ಇವ್ರು ಡಿವೈಡ್ ಮಾಡ್ಕೊಂಡಿರೋ ಹಂಗೇನಿಲ್ಲ. ಇವ್ರು ಡಿವೈಡ್ ಇಲ್ಲಿ ಈ ಕಡೆ ಆರಾಮಾಗಿ ಮಾತಾಡ್ಬೋದು. ಇಲ್ಲಿ ಚೂರು ಸೈಲೆಂಟಾಗಿ ಮಾತಾಡಬೇಕು. ಎಲ್ಲರೂ ಇರ್ತಾರೆ. ಸೊ ಅದಕ್ಕೆ ಎಲ್ಲೇ ಹೋಗ್ತೀವಿ. ನಂಗೆ ಗೊತ್ತಿಲ್ಲ, ಅಲ್ಲ ನನಗೆ ಬೆಂಚ್ ಹುಡುಕ್ತಿದ್ದೀನಿ. ಬೆಂಚ್ ಇಲ್ಲ ಸಿಗಲ್ಲ ಅಂತ. ಇಲ್ಲೊಂದು 2 ಫೋಟೋ ಫಸ್ಟು ಕುತ್ಕೊಂಡು ಹೋಗಿ ಒಂದು 5 ನಿಮಿಷ 1-2 ಫೋಟೋ ಇಟ್ಕೊಂಡು ಅಲ್ಲಿ ಯಾವುದೋ ಒಂದು ಸ್ಟ್ರೀಟ್ ವಾಕಿಂಗ್ ಸ್ಟ್ರೀಟ್ ಇದೆ, ಅಲ್ಲೊಂದು 4-5 ಫೋಟೋ ಇಟ್ಕೊಂಡು ಹೋಗಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಇವಾಗ ಅಲ್ಲಿ ಹೋಗೋದು ಬೇಡವಾ? ಇಲ್ಲೇ ಚೆನ್ನಾಗಿದ್ರೆ ಒಂದು 4-5 ಫೋಟೋ ಸಾಕು. ಅಲ್ಲಿ ಹೋಗೋದು ಬೇಡ. ಗೈಸ್, ನಾವು ಇವಾಗ ಫೋಟೋಸ್ ಎಲ್ಲ ಇಟ್ಕೊಂಡಾಯ್ತು. ಸಕ್ಕದಾಗಿ ಬಂದಿದೆ. ಇದೇ ಹೇಳೋದು, ಏನೂ ಇಲ್ಲ, ಇದೇ ಹೇಳೋದು. ಸೊ ಬನ್ನಿ ಹೋಗೋಣ. ನಾವಿವಾಗ ಎಲ್ಲಿಗೆ ಹೋಗ್ತಿದ್ದೀರಿ? ಫೀಲಿಂಗ್ ಸಿಟಿ ಆನ್ ಮಾಡಿ ಬಾಯ್ ಫ್ರೆಂಡ್. ಪಾಪ ಎಷ್ಟು ಫೋಟೋ ತೆಗಿಸ್ತಾಳೆ. ಗೈಸ್, ಇವಾಗ ಪಾವ್ ಭಾಜಿ ತಿನ್ನೋಕ್ಕೆ ಬಂದಿದ್ದೀರಿ. ಸೊ ನಾವು ನೋಡ್ತಿದ್ದೀವಿ ಮೆನು. ನೋಡ್ತಾಳೇನು ಇದು
ಇಲ್ಲಿ ನೋಡಿ ಫುಲ್ ಎಷ್ಟು ಚೆನ್ನಾಗಿ. ಸೊ ಇವಾಗ ನನಗೆ ಏನು ತಿನ್ನೋಣ ಅಂತ ನಾನು ಇದು ಮೂರರಲ್ಲಿ ಏನಾದರೂ ಹೇಳಕ್ಕೆ ಹೋದರೆ ಇದು ಮೂರು ಸೇರಿ ಇದೊಂದು ಐತೆ ಕುನಾಲ್ ಪುರಿ. ಇದು ಸ್ವಲ್ಪ ಸ್ಪೈಸಿ ಇರುತ್ತೆ, ಚೀಸು ಇರುತ್ತೆ, ಪಾವ್ ಭಾಜಿ. ಓಕೆನಾ? ಸರಿ ಸೊ ಇವಾಗ ನಾವು ಪಾವ್ ಭಾಜಿ ತಿನ್ನಕ್ಕೆ ಬಂದಿದ್ದೀವಿ. ಇವಾಗ ಕರೆಕ್ಟ್ ಆಗಿದೆ. ಸೊ ಗೈಸ್ ನಾವು ತಿಂಡಿ ಆಯಿತು. ಪಾವ್ ಭಾಜಿ ಅಂತೂ ಸಖತ್ತಾಗಿತ್ತು. ಅದಕ್ಕೆ ಇವಾಗ ನಾವು ಬೋಬಾ ಟೀ ಇಸ್ಕೋಬೇಕಾಗಿತ್ತು. ಸೊ ಬೋಬಾ ಟೀ ಇಸ್ಕೊಳಕ್ಕೆ ಹೋಗ್ತಿದ್ದೀವಿ. ಸೊ ಬನ್ನಿ ಇವಾಗ ಹೋಗೋಣ. ಇವಳು 10 ರೂಪಾಯಿ ಅಂತೊಳ್ಳೆ ಗೈಸ್ ಬೋಬಾ ಟೀ. ನನಗೆ ಶಾಕ್ ಆಗ್ತಾಯಿದೆ, 10 ರೂಪಾಯಿಗೆ ಯಾರಾದರೂ ಬೋಬಾ ಟೀ ಕೊಡ್ತಾರಾ ಅಂತ. ಸೊ ನಾವು ಬೇಗ ಮನೆಗೆ ಹೋದರೆ ನಾನು ಅವಳ ಜೊತೆ ಮಾತಾಡಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಹೋಗೋಕ್ಕೆ ಸರಿ ಹೋಗುತ್ತೆ. ಒಂದು 3:30 ಅಂದಿದ್ದೀನಿ. ಏನು 4 o'clock ಬಿಟ್ಟರೆ 4:30 4:40 ಹಂಗೆ ನಂಗೆ ನಮ್ಮ ಮನೇಲಿ ಇರ್ತೀನಿ ಗೈಸ್. ಸೊ ಬನ್ನಿ ನೋಡಿ ಇಲ್ಲಿ ಗೋವಾ ಟೀ ಇಸ್ಕೊಳಕ್ಕೆ ಹೋಗ್ತಿದ್ದೀವಿ. ಗೊತ್ತಿಲ್ಲ ಏನಾಗುತ್ತೆ. ಓ ಗಾಯ್ಸ್ ಅಲ್ಲಿ ಬಂದೇ ಇಲ್ಲ. ಸೊ ನಾನು ನಮ್ಮ ಮನೆ ಹತ್ರ 100 rupeesಗೆ ಅವಳ ಹತ್ರ ದುಡ್ಡಿದ್ದಿಲ್ಲ. ಆಲ್ರೆಡಿ ಅವಳ ಹತ್ರ ಕೊಟ್ಬಿಟ್ಟಿದ್ವಿ. ಸೊ ನಾನು ಅವಳಿಗೆ ಕೊಡ್ತಿದ್ದೀನಿ. ನಾನು ಅವಳಿಗೆ 100 rupees ಟ್ರೀಟ್ ಇಸ್ಕೊಡ್ತಿದ್ದೀನಿ ಗೈಸ್. ಅಲ್ಲಿ ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿದ್ದೀನಿ ಗೈಸ್. ನಾವು 99 minutes ಆರ್ಡರ್ ಮಾಡಿದ್ದೀವಿ ಟೇಕ್ ಅವೇ. ಮನೆಗೆ ಹೋಗಿದ್ದೀವಿ ನಾನು ಆರಾಮಾಗಿ. ಚೂರು ಮನೇಲಿ ಫ್ಯಾನ್ ನೀರೆಲ್ಲ ಇರುತ್ತೆ. ಇಲ್ಲಿ ಗೈಸ್ ವೆಯ್ಟ್ ಮಾಡ್ತಿದ್ದೀವಿ ನಾವು ಇವಾಗ. ವಿಡಿಯೋ ಡಿಲೀಟ್ ಮಾಡು ಅಷ್ಟೇ. ಇವಾಗ ಹೋಗ್ತಿದ್ದೀರಿ. ಈ ವಿಡಿಯೋ ಆಗ್ಬೇಡ. ಈ ವ್ಲಾಗೆಲ್ಲ ಮುಖ ನೋಡಬಾರ್ದು. ನಾನು ಚೆನ್ನಾಗಿ ಮೆಂಡಲ್ ಥರ ಕಾಣಿಸ್ತಿದ್ದೀನಿ. ನೀನು ಹೆಂಗಾದ್ರೂ ಕಾಣಿಸ್ಕೊ. ನನ್ನ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು. ಸೊ ಅಯ್ಯೋ ಗೈಸ್ ನನಗಂತೂ ಸುಸ್ತಾಗೋಯ್ತು ಬರೋಷ್ಟರಲ್ಲಿ. ಸೊ ಇವಾಗ ಹೋಗ್ತಿದ್ದೀವಿ ಅಲ್ಲಿಗೆ. ನಾಳೆ ಅಕಸ್ಮಾತ್ ನಾವೇನಾದರೂ ಮೀಟ್ ಆದರೆ ಬೋಬಾ ಟೀಗೆ ಹುಡ್ಕೋಣ. ಅಂದರೆ ಅದೇನೋ ಶೀಟ್ ಇದೆ ಹೇಳಿದೆ. ಸೊ ಆ 10 rupees ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಇವಾಗ ನಾವು ಅವಳು ಪೇ ಮಾಡ್ತೀವಿ. ಸೊ ನಾನು ತುಂಬ ಚೆನ್ನಾಗಿ ಕಾಣಿಸ್ತೀನಿ. ಅದಕ್ಕೆ ನಾನು ಈ ಶೇಡ್ದು ಲಿಪ್ಸ್ಟಿಕ್, ಆಮೇಲೆ ಈ ಇಂಥದ್ದು ಇಯರಿಂಗ್ಸು, 2 ಶಾರ್ಟ್ ಇದು ಶಾರ್ಟ್ ಕೊಡ್ತೀನ ಇಸ್ಕೊಂಡು ನಾನು ಫೋಟೋದಂತೂ ಸಖತ್ತಾಗಿ ಬಂದಿದ್ದೀನಿ. ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ ನಾನು. ಹೋಗಿ ಯಾರು ಖರ್ಚು ಮಾಡ್ತಿದ್ದೀನಿ, ಖರ್ಚು ಮಾಡೋದು. ಬಟ್ ಸ್ಟಿಲ್ ನೋಡ್ತಿದ್ದೀರಿ ನಾವು ಜಾಸ್ತಿ ಖರ್ಚು ಮಾಡ್ತಿಲ್ಲ. ಎಕ್ಸಿಟಾ ಹಾಂ ಗೈಸ್, ಇಲ್ಲೇನಾದರೂ ರನ್ವೇ ಇದ್ದಿದ್ರೆ ಹಿಂಗೆ ಇಪ್ಪಿ ऐसे कैसे वैसे जैसे
कैसे ಮಾಡು. ಸೊ ಗೈಸ್ ನಮ್ಮನ್ನ ಎಲ್ಲರೂ ಏಲಿಯನ್ ಥರ ನೋಡ್ತಾರೆ. ಸೊ ನಾವು ಆಮೇಲೆ ಸೊ ಗೈಸ್ ಕೊನೆಗೆ ಇವ್ರ ರೋಡಿಗೆ ಬಂದ್ವಿ. ಸೊ ಮೆಕ್ಡಾನಲ್ಡ್ಸ್ ನೋಡಿ. ಸೊ ಗೈಸ್ ನಾವು ಮನೆಗೆ ಬಂದಾಯಿತು. ಸೊ ಔಟ್ಫಿಟ್ ಮತ್ತೆ ತೋರಿಸ್ತೀನಿ. ಸೊ ದಿಸ್ ವಾಸ್ ಮೈ ಔಟ್ಫಿಟ್. ಸೊ ಇವಾಗ ಮುಟ್ಬೇಡ ಫಸ್ಟ್ ನೀನು ಹೀಲ್ಸಲ್ಲಿ ₹5. ಇದು ಬರ್ಗರ್, ಇದು ಫ್ರೆಂಚ್ ಫ್ರೈಸ್, ಇದು ಜ್ಯೂಸ್. ಸೊ ಗೈಸ್ ನೋಡಿ ಇದೆ. ಸೊ ಇದು ನೆಕ್ಸ್ಟ್ ಟೈಮ್ ನಾವು ಟೇಕ್ ಓವರ್ ತೊಗೊಂಡು ತಿಂತಾರದಲ್ಲ. ಟೇಕ್ ಅವೇ ಬಿಡು, ನಾವು ಮೆಕ್ಡಾನಲ್ಡ್ಸ್ದೇ ಫಸ್ಟ್ ಟೈಮ್ ತಿಂತಿರೋದು. ಸೊ ಫಸ್ಟ್ ಟೈಮ್ ಮೆಕ್ಡಾನಲ್ಡ್ಸ್ ತಿಂತಿದ್ದೀರಿ. ಹೆಂಗೈತೆ ಟೇಸ್ಟ್? ನಾರ್ಮಲ್ ಸೇಮೇ ಇರುತ್ತೆ. ಇನ್ನು ಹೆಂಗಿರುತ್ತೆ? ಫಸ್ಟ್ ಫ್ರೆಂಚ್ ಫ್ರೈಸಾ? ಇದೇ ಊಟ ಆಗೋಯ್ತಲ್ಲ. ಇದು ನಾನು ಜ್ಯೂಸ್ ಓಪನ್ ಮಾಡು, ನಿಮಗೂ ತಿನ್ನಿಸ್ತೀನಿ. ಅಂದರೆ ನಾನೇನು ಮಾಡಲಿ? ಕಲರ್ ಇದ್ರಲ್ಲಿ ಎಷ್ಟು ಬ್ಲ್ಯಾಕ್ ಕಾಣಿಸ್ತೈತೆ. ಚಳಿ ಐತೆ. ಸೊ ಗೈಸ್ ನಾನು ಡ್ರೆಸ್ ಚೇಂಜ್ ಮಾಡಿ ಇವಾಗ ಮನೆಗೆ ಹೊರಡ್ತಿದ್ದೀನಿ. ಫೇಸ್ ವಾಶ್ ಮಾಡಿದ್ರಿ ಹೆಂಗಿತ್ರಿ ರಿಟರ್ನ್ ಇವಾಗ. ಅಯ್ಯೋ ಕಿವಿ ಒಳಗೆ ಕಿತ್ತೋಯ್ತು. ಸೊ ನಾನು ಬಸ್ಸಲ್ಲಿ ಬಂದು ಇವಾಗ ನಡ್ಕೊಂಡು ಹೋಗ್ತೀನಿ. ಬರೋಷ್ಟೇ ಸುಸ್ತಾಗಿ ಹೋಗೋದು. ಬಟ್ ಲಾಸ್ಟಲ್ಲಿ ಆ ಮೂಮೆಂಟ್ಸ್ ಕಲೆಕ್ಟ್ ಮಾಡ್ತೀರಿ, ಅದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ನಾನು ಮನೆಗೆ ಹೋಗಿ ಏನು ಮಾಡೋದು ನೋಡಬೇಕು.